ಇದು ಪವಿತ್ರ ಬಂಧನ ಸೋಮವಾರದ ಎಪಿಸೋಡ್. ಅಂದರೆ ಕಳ್ಳ ಬಂದಿದ್ದಾನ ರಾತ್ರಿ ಎಲ್ಲ ಹೋಗಿ ಹುಡುಕ್ತಿರೋ ಯಾರು ಕಳ್ಳ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ. ನಾವೇ ಈ ಥರ ಓಡಾಡಿದರೆ ನಮ್ಮನ್ನೇ ಕಳ್ಳ ಅಂತ ತಿಳ್ಕೊಂಡ್ಬಿಡ್ತಾರ ಜನ ಎಲ್ಲ ಅಂತೆಲ್ಲ ನೋಡಿದವ್ರು ನಮ್ಮನ್ನೇ ಕಳ್ಳ ಅಂತ ತಿಳ್ಕೊತಾರ ಅಂತೆಲ್ಲ ಹೇಳಿದ್ರು ಕೂಡ, ನಿಮಗೆ ಧೈರ್ಯ ಇದ್ದರೆ ಬರ್ರಿ ನಮ್ಮ ಜೊತೆ, ನಿಮಗೆ ಧೈರ್ಯ ಇಲ್ಲ ಅಂದರೆ ಹೋಗು ಅಂತ ದೇವ್ಗೆ ಪವಿತ್ರ ಹೇಳ್ಬಿಡ್ತಾಳೆ. ಆಯ್ತಪ್ಪ ಬರ್ತೀನಿ ಅಂತೆಲ್ಲ ಹೇಳಿ ಬರ್ತಾನೆ ಇರ್ತಾರೆ. ಹಂಗೆ ನಡ್ಕೊತ ಬರ್ತಾರೆ. ಈ ಕಡೆ ನಮ್ರತಾ ಮತ್ತು ರೌಡಿ ಇರ್ತಾರಲ್ಲ ಅವರಿಬ್ಬರು ಮಾತಾಡ್ತಾ ಇರ್ತಾರೆ. ಹಂಗೆ 10 ಲಕ್ಷ ಹೆಚ್ಚು ಅಥವಾ ನಿಮ್ಮ ಪ್ರಾಣ ಹೆಚ್ಚು ಅಥವಾ 10 ಲಕ್ಷ ಹೆಚ್ಚು ಅಥವಾ ಜೀವನ ಪೂರ್ತಿ ಅರಮನೆ ಬಿಟ್ಟು ಸೆರೆಮನೆಯಲ್ಲಿ ಇರ್ತೀರ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ ಮನೋಜ್ ಬ್ಲ್ಯಾಕ್ ಮೇಲ್ ಮಾಡ್ತಾ. ಈ ಕಡೆ ಪವಿತ್ರ ಹಾಗೆ ಬರ್ತಾ ಇರ್ತಾಳೆ. ಇಲ್ಲಿ ಇದ್ದಾರೇನೋ ನೋಡೋಣ ಕೇಳಿಸ್ಕೊಳ್ಳೋಣ ಅಂತ ಪವಿತ್ರ ಇಲ್ಲಿ ಗೋಡೆ ಹತ್ರ ನಿಂತು ಕೇಳಿಸ್ಕೊಳ್ಳೋಣ ಇಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ ಅಂತೆಲ್ಲ ದೇವ್ಗೆ ಕೈ ಹಿಡ್ಕೊಂಡು ಹೇಳ್ತಾಳೆ. ದೇವ್ನು ಕೇಳಿಸ್ಕೊಂತಾನೆ, ಯಾರೇ ಇಲ್ಲ ಬಿಡು ಅಂದ್ಕೊಂಡು ಸರಿ ನಾನೇ ನೋಡ್ತೀನಿ ಅಂತ. ನೀವು ಹೋಗ್ತೀರಾ ನಾನು ಹೋಗ್ಲಾ ಅಂದರೆ ನಾನೇ ಹೋಗ್ತೀನಿ ಅಂತ ಟಾರ್ಚ್ ಹಿಡ್ಕೊಂಡು ಬರ್ತಾನೆ. ಅಲ್ಲಿ ಒಂದು ಗೋಡೆ ಹತ್ರ ಮನೋಜ್ ಮತ್ತು ನಮ್ರತಾ ಇಬ್ಬರು ಮಾತಾಡ್ತಾ ಇರ್ತಾರೆ. ಇವ್ರು ಟಾರ್ಚ್ ಹಾಕೋದು ನೋಡಿ ಟಾರ್ಚಿನ ಬೆಳಕು ನೋಡ್ಕೊಂಡು ಮನೋಜ್ ಮತ್ತು ಪವಿತ್ರ ಅಲ್ಲಿಂದ ಎಸ್ಕೇಪ್ ಆಗಿ ಆಮೇಲೆ ಯಾರಿಲ್ಲ ಕಣ್ರಿ ಅಂತೆಲ್ಲ ಹೇಳ್ತಾನೆ. ದೇವ್ ಮುಂದೆ ನೋಡ್ಕೊತ ನಿಂತಿರ್ತಾನೆ. ಅದೇ ಟೈಮಿಗೆ ಪವಿತ್ರ ಹಿಂದೆಯಿಂದ ಬಂದು ನಿಂತಿರ್ತಾಳಲ್ಲ, ದೇವ್ ಪವಿತ್ರನೇ ನೋಡಿ ಮೆಟ್ಟು ಬಿದ್ದು ಬಿಡ್ತಾನೆ. ಪವಿತ್ರನೂ ಕಳ್ಳ ಮಾಡ್ಕೊಂಡ್ಬಿಡ್ತಾಳೆ. ಮತ್ತು ಅಲ್ಲಿಂದ ಯಾರು ಇಲ್ಲ ಕಣ್ರಿ ನಡೀರಿ ಹೋಗೋಣ ಅಂತೆಲ್ಲ ಹೇಳ್ತಾಳೆ. ಸರಿ ಆಯಿತು, ನಾನು ಹೇಳೋದು ನಿಜ ಕಳ್ಳ ಬಂದಿರೋದು, ನನ್ನ ಮಾತು ನಂಬಬೇಕು. ಆಯಿತು, ನೀವೇನು ಹೇಳ್ತೀರಿ ಅದೇ ಕಳ್ಳ ಬಂದು. ನೆಕ್ಸ್ಟ್ ಈ ಕಡೆ ಮನೋಜನ ಮತ್ತು ನಮ್ರತಾ ಇಬ್ಬರು ಹೊರಗಡೆ ನಿಂತು ಮಾತಾಡ್ತಾರೆ. ನಮ್ರತಾ ಮತ್ತು ಮನೋಜ್ ಇಬ್ಬರು ಹೊರಗಡೆ ನಿಂತು ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ಮೇಡಮ್ ನೀವೇನು ನಾನು ನಿಮಗೆ ಏನಾದರೂ ಹೇಳಿಬಿಟ್ರೆ ಪೊಲೀಸವ್ರಿಗೆ ಏನಾದರೂ ಹೇಳಿದರೆ A1 ಆರೋಪಿ ನೀವೇ. ನಾನೇನು ಅಲ್ಲೋ ರಕ್ತದ ಕೈ ನಿನ್ನ ಕಾಲಿಗೆ ಹತ್ತಿದೆ, ನೀನು ಕೊಲೆ ಮಾಡಿದ್ದು, ನಾನು ಬರೀ ಹೆದರಿಸ್ ಅಂತ ಹೇಳಿದ್ದೆ, ನೀನು ಹೆದರಿಸ್ ಅಂದರೆ ನೀನು ಕೊಲೆನೇ ಮಾಡಿಬಿಟ್ಟಿಯಲ್ಲ ಅಂತೆಲ್ಲ ಹೇಳ್ತಾ. ನಾನೇನಾದರೂ ದೇವ್ ಕೈಯಲ್ಲಿ ಸಿಕ್ಕು ಮಾತು ಬಿಟ್ಬಿಟ್ಟಿದೆ, ನೀನು ಪೊಲೀಸರ ಮುಂದೆ ಎಲ್ಲ ಹೋಗಿ ನಿಜ ಹೇಳಬೇಕಿತ್ತು, ನೀನೇ ಸುಪಾರಿ ಕೊಟ್ಟಿಯಲ್ಲ ಮೇಡಮ್, ಅದಕ್ಕೆ ನೀವೇ A1 ಆರೋಪಿ ಆಗ್ತೀರಿ ನೋಡು ಅಂತೆಲ್ಲ ದೇವ್ ಹೇಳ್ತಾನೆ. ಅದೇ ಟೈಮ್ಗೆ ಈ ಕಡೆ ಇವರಿಬ್ಬರು ಮಾತಾಡ್ಕೊಂಡು ಬಂದಿರ್ತಾರೆ. ಒಳಗಡೆ ಒಬ್ರಿಗೊಬ್ರು ಬಂದು ಒಳಗಡೆ ದಿಕ್ಕಿ ಹೊಡೆದು ಬಿದ್ದು ಬಿಡ್ತಾಳೆ ಪವಿತ್ರ. ಚಪ್ಪಲ್ ಹೈಟ್ ಇರ್ತಾಳೆ, ಹೀಲ್ಸ್ ಹಾಕ್ಕೊಂಡು ಬಿದ್ದರೆ ಅವ್ರು ಬೀಳೋಕ್ಕೆ ಬಿಡಲ್ಲ. ದೇವ್ ಕೈಯಿಂದ ಹಿಡ್ಕೊಂಡ್ಬಿಡ್ತಾನೆ. ಒಬ್ರಿಗೊಬ್ರು ಡಿಕ್ಕಿ ಹೊಡಿತಾರೆ. ಈ ಕಡೆ ಪವಿತ್ರ ಅಂದು ಮಾಂಗಲ್ಯ ಮತ್ತು ದೇವ್ ಅವ್ರದ್ದು ಚೈನ್ ಒಂದಕ್ಕೊಂದು ಕೊಂಡಿ ಹಾಕ್ಕೊಂಡ್ಬಿಡುತ್ತೆ. ಅದನ್ನ ಹಂಗನ ಮಾಡಿ ದೇವ್ ಬಿಡಿಸಿ ಇವಾಗ ಒಳಗೆ ಹೋಗಿ ರೂಮ್ ಒಳಗೆ ಕೂತಾಗ ಮನೋಜು ದೇವ್ ಮಲ್ಕೋಬೇಕು ಅಂಥೇಳಿ ಹೋಗಿ ಮಲ್ಕೊಳ್ರಿ ಪವಿತ್ರ ಅವರೇ, ಟೈಮ್ ಆಗಿದೆ ಆವಾಗಲೇ ಅಂತೆಲ್ಲ ಹೇಳ್ತಾನೆ. ಗುಡ್ ನೈಟ್ ಏನು ರೆಸ್ಪಾನ್ಸೇ ಮಾಡಲ್ಲ, ಸುಮ್ಮನೆ ಇರ್ತಾನೆ. ಅದೇ ಟೈಮಿಗೆ ದೇವ್ ಮಲ್ಕೊಂಡಿರೋದ್ರೆ ಎದ್ದು ನಿಂತು, ಅಲ್ರಿ ನಿಮ್ಮ ಊರಿಗೆ ಬಂದಾಗೆ ಗೊತ್ತಾಯ್ತು ನಿಮ್ಮ ಧೈರ್ಯದ ಬಗ್ಗೆ ಅಂತೆಲ್ಲ ಹೇಳ್ತಾನೆ. ನಮ್ಮ ಊರಿಗೆ ಬಂದಾಗ ಅದು ಹೆಂಗೆ ಗೊತ್ತಾಯ್ತು, ನಿಮ್ಮ ತಾತ ಹೇಳಿದ್ ಕಣ್ರಿ ಅಂತೆಲ್ಲ ಹೇಳ್ತಾನೆ. ಹೌದಾ, ಧೈರ್ಯ ಇದೆ ನಿಮಗೆ, ಎದಕ್ಕೆ ಅಷ್ಟೊಂದು ನೀವು ಮೊದಲಿದ್ದ ಹಿಂಗೇನಾ ಹೆದರ್ಕೊಳಲ್ವಾ ಅಂತ ಕೇಳಿದ್ರೆ, ಎದಕ್ಕೆ ಹೆದರಬೇಕು, ಹೌದಪ್ಪ ಇದಂದರೆ ಧೈರ್ಯ ಅಂದರೆ ಇದೆ ನೋಡು ಅಂತೆಲ್ಲ ಹೇಳ್ತಾನೆ. ಆಯಿತು ಬಿಡ್ರಿ, ತಾತ ಮೊದಲೇ ಹೇಳಿದ್ರು ನಿಮ್ಮ ಧೈರ್ಯದ ಬಗ್ಗೆ ಅಂತ. ನಮ್ಮ ತಾತನ ಏನು ಹೇಳಿದ್ರಂದರೆ, ಅದೇ ನಿಮ್ಮ ಊರಿನ ದೇವಸ್ಥಾನದಲ್ಲಿ ಕಳ್ತನ ಆಗಿತ್ತಂತಲ್ಲ. ಹೌದು, ಮತ್ತೆ ನಾನಿದ್ದು ಸುಮ್ಮನೆ ಬಿಟ್ಬಿಡ್ತೀನಾ, ದೇವಸ್ಥಾನಕ್ಕೆ ಬಂದು ಇಲ್ಲಿ ಜನರದ್ದು ಒಡವೆ ಕೈ ಹಾಕಿದರೆ ನಾನು ಬಿಟ್ಬಿಡ್ತೀನಾ ಅಂತೆಲ್ಲ ಪವಿತ್ರ ಹೇಳ್ತಾ. ಹೌದಾ ಅಲ್ರಿ ಅಂತೆಲ್ಲ ಕೇಳ್ತಾ. ಮತ್ತು ಅದೇನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ಹೇಳ್ರಿ ಅಂತೆಲ್ಲ ಹೇಳ್ತಾ. ಸರಿ ಅಂತ ಪವಿತ್ರ ಬೆಡ್ ಮೇಲೆ ಕುಂತಿರಾಗಿ ಇಲ್ಲಿ ಈ ಕಡೆ ಕೆಳಗೆ ಬಂದು ಕೂತ. ಹೇಳ್ತಾ ಇರಬೇಕಾದ್ರೆ ಈ ಕಡೆ ದೇವ್ನ ಬೆಡ್ ಮೇಲಿದ್ದ ಸೋಫಾ ಮೇಲಿದ್ದ ಇಲ್ಲಿ ಬಂದು ಕುಂತು ಬಿಡ್ತಾನೆ. ಇಬ್ಬರು ಸ್ಟೋರಿ ಹೇಳ್ಕೊತ ನಕ್ಕಂತಾನೆ. ಅದು ಹೆಂಗಾಯಿತು ಅಂತಂದರೆ, ದೇವಸ್ಥಾನದಲ್ಲಿ ಜಾತ್ರೆ ಹಬ್ಬಗಳು ಮಹೋತ್ಸವ ಇರೋ ಟೈಮ್ ಒಳಗೆ ಕಳ್ಳರು ಬಂದು ಹೆಣ್ಮಕ್ಳು ತಾಳಿ ಸರ ಅವೆಲ್ಲ ಹಾಕ್ಕೊಂಡು ಬಂದಿರ್ತಾರಲ್ಲ, ಕಿತ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರು ಅವರು. ನಾನೆಲ್ಲ ಬಿಟ್ಬಿಡ್ತೀನಾ ಅಂತೆಲ್ಲ ಚೇಸ್ ಮಾಡಿದ್ರಾ ನೀವು? ನಾನು ಚೇಸ್ ಗೀಸೆಲ್ಲ ಏನೂ ಮಾಡಿಲ್ಲ ಬಿಡು, ಜನರ ಹತ್ರ ತೆಂಗಿನಕಾಯ್ತಾ ಜನರ ಹತ್ರ ತೆಂಗಿನಕಾಯಿ ತಗೊಂಡು ಕಳ್ಳರಿಗೆ ತಲೆಗೆ ಹೊಡೆದ್ಬಿಟ್ಟೆ.
ಹೌದೇನ್ರಿ ಆ ಕಲ್ಲಾಗ ಏನಾಗಿಲ್ಲ ತಪ್ಪಿಸ್ಕೊಂಡು ಹೋಗ್ಲಾರ್ದ ಸಿಕ್ಬಿದ್ಬಿಟ್ಟ ಕಲ್ಲ ಅಂತೆಲ್ಲ ಹೇಳಿ ನಗ್ತಾ ಇರ್ತಲ್ಲ. ಹೇಳಿ ಅದೇ ಟೈಮಿಗೆ ದೇವಿದ್ದು ಹೌದಾ ಅದೆಂಗ್ರಿ ಅಂತೆಲ್ಲ ಹೇಳಿ ಅವ್ರ ತಲೆ ಏನಾಗಿಲ್ಲ ಲಟಕ್ ಅಂತ ಮುರೀತು ಅಷ್ಟೇ ಅಂತ. ಯಪ್ಪ ಸದ್ಯ ಬೆಳಿಗ್ಗೆ ಇವಾಗ ಕಳ್ಳ ಬಂದಾನ ಅನ್ನೋ ಟೈಮೊಳಗೆ ನಿಮ್ಮ ಕೈಯಲ್ಲಿ ತೆಂಗಿನಕಾಯಿ ಇದ್ದಿದ್ರೆ ನನ್ನ ತಲೆ ನನಗೆ ಆಗ್ತಿಲ್ಲ ಅಂತ ಹೇಳ್ದೆ. ಈ ಕಡೆ ಇನ್ನೊಂದು ಕಡೆ ಮನೋಜು ಮತ್ತು ನಮ್ರತ ಇಬ್ಬರು ಮಾತಾಡ್ತಾ ಇರ್ತಾರೆ. ನೋಡು ನಿನಗೆ ಕೋಟಿ ದುಡ್ಡು ಜೊತೆ ಆ ಪವಿತ್ರ ನಮ್ಮ ಮದುವೆ ಆಗೋ ಚಾನ್ಸ್ ಸಿಗುತ್ತೆ ಅಂತ. ಅದು ಹೆಂಗೆ ಸಾಧ್ಯ? ಈಗ ಪವಿತ್ರ ಇದ್ದಾಳಲ್ಲ ದೇವ್ ಹೆಂಡತಿ ಅಂತಲ್ಲ, ನಾನು ಹೆಂಗೂ ಮಾಡ್ತೀನಿ 2-3 ತಿಂಗಳೊಳಗೆ ಮಾಡ್ತೀನಿ ಅಂತ. ಮೇಡಮ್ ನಿಮ್ಮ ಮಾತು ನಾನು ನಂಬೋದಾ ಅಂತ. ಕಣ್ಣು ಮುಚ್ಕೊಂಡು ನಂಬೋದು ಅಂತೆಲ್ಲ ಹೇಳ್ದೆ. ಅದು ಹೆಂಗೆ ಮೇಡಮ್ ಹೆಂಗೆ ಸಾಧ್ಯ ಅಂತೆಲ್ಲ ಹೇಳ್ದೆ. ಇಲ್ಲ ಸಾಧ್ಯ ಜಸ್ಟ್ ಒಂದು 2-3 ತಿಂಗಳು ಟೈಮ್ ಕೊಟ್ಟರೆ ಸಾಕು, ನಾನು ಹೆಂಗನ ಮಾಡಿ ಪವಿತ್ರ ದೇವ್ರನ್ನ ದೂರ ಮಾಡ್ತೀನಿ. ಅದಕ್ಕೆ ಒಂದು ಕಾರಣ ಹೇಳಿ ಮೇಡಮ್. ಕಾರಣ ಏನಿಲ್ಲ, ಪವಿತ್ರನೇ ಡಿವೋರ್ಸ್ ಕೊಡಬೇಕು. ಡಿವೋರ್ಸ್ ಕೊಟ್ಟಾಗ ಕೋಟಿ ಹಣ ಆಲ್ಮನಿಯಾಗಿ ಸಿಗ್ತೈತಿ ಅಂತೆಲ್ಲ ಹೇಳಿ ಅವ್ರನ್ನ ಕಳಿಸ್ಬಿಡ್ತಾರೆ. ಇವಾಗ ಬೆಳಗಾದಾಗ CC ಕ್ಯಾಮ್ರಾ ಹುಡುಕ್ಬೇಕಂತೇಳಿ ಸೆಕ್ಯೂರಿಟಿ ಗಾರ್ಡ್ನ ಕರೀತೀನಿ. ಯಾರಾದರೂ ಇಲ್ಲಿ ಮನೆ ಹತ್ರ ಬಂದಿದೆ? ಯಾರೂ ಇಲ್ಲ ಸರ್ ಅಂತಂದೆ. ನೋಡೋಣ ನಿನ್ನ ಕಣ್ಣು ತಪ್ಪಿಸಿ ಯಾರನ್ನ ಬಂದಿರ್ಬೋದಾ ಅಂತೆಲ್ಲ ಹೇಳ್ತಾರೆ. ನೋಡೋಣಂತ. ಈ ಟೈಮಿಗೆ ನಮ್ರತ ಶಾಕ್ ಆಗಿರ್ತಾರೆ. ನಮ್ಮ ಏನು ಶಾಕ್ ಆಗಿದೆ ಏನಂತ ಅವರು ಎಷ್ಟು ಕೇಳಿದ್ರು ನಮ್ರತ ಮಾತ್ರ ಏನು ಬಾಯಿ ಬಿಡಲ್ಲ. ನಡಿ CC ಕ್ಯಾಮ್ರಾ ಚೆಕ್ ಮಾಡೋಣ ಅಂತ ಹೇಳಿದೆ. ಇವಾಗ ಪರವಾಗಿಲ್ವೇ ನನ್ನ ಮಾತು ಕೇಳಿ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸ್ತಾ ಇದ್ದಾರೆ ಅಂತ ಪವಿತ್ರ ಹೇಳ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಅಜ್ಜ ಇಲ್ಲಿ ಕುಂತಿರ್ತಾರೆ ಸೋಫಾ ಮೇಲೆ. ಅಜ್ಜಾಗ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಅವಾಗ ಪವಿತ್ರ ಇದ್ದು ತಾತ ಅಂತ ಹೇಳಿದ್ರೆ ಇವಾಗ ಎಲ್ಲರೂ ಬಂದು ತಾತ ಅಂತಾರೆ. ಏನಾಯಿತು ಅಂತ ತಾತನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಎಲ್ಲರೂ ಬಂದು ತಾತನ. ಈ ಕಡೆ ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲಿ ಪವಿತ್ರಗೆ ನಿನ್ನ ಕಾಲು ಕೀರ್ತಿಯಿಂದ ಹಿಂಗೆಲ್ಲ ಆಗಿದೆ, ಒಬ್ಬೊಬ್ಬರು ಓಡಾಡೋದಾದಲ್ಲಿ ಹುಲ್ಕಡ್ಡಿನೂ ಬೆಳೆಯಲ್ಲ, ಒಂದು ಹುಳನೂ ಓಡಾಡಲ್ಲ ಅಂತ ಹೇಳಿ ಮೀನಾಕ್ಷಿ ಅವರೆಲ್ಲ ಪಾಪ ಹೆದರಿಸ್ತಾ ಇರ್ತಾರೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.